ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಮೋಹನ್, ಶ್ವೇತಾ ಅಡುಗೆ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ನಾನು ನಿಮಗೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಅದರಲ್ಲೂ ಮಸೊಪ್ಪು ಸಾರು ಈಗ ನಾನು ನಿಮಗೆ ತೋರಿಸ್ತಿದ್ದೀನಿ. ನಾನು ಮಸೊಪ್ಪು ಸಾರು ಮಾಡೋದಕ್ಕೆ ದಂಟಿನ ಸೊಪ್ಪು, ಹಾಲು ಸೊಪ್ಪು ಎರಡನ್ನೂ ತೊಗೊಂಡಿದ್ದೀನಿ. ಅದರಲ್ಲೂ ದಂಟಿನ ಸೊಪ್ಪು, ಎಳೆ ಸೊಪ್ಪು, ಹಾಲು ಸೊಪ್ಪು, ಎಳೆ ಸೊಪ್ಪು. ಎಳೆ ಸೊಪ್ಪಲ್ಲಿ ಮಸೊಪ್ಪು ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮಿಕ್ಸಿಂಗ್ ಸೊಪ್ಪಲ್ಲಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ನೋಡಿ ತೊಳೆಯೋದಕ್ಕೆ ಒಂದು ಬೇಸನಲ್ಲಿ ಹಾಕ್ಕೊಂಡು 3-4 ಸತಿ ನೀಟಾಗಿ ತೊಳೆದಿಟ್ಕೊತೀನಿ. ನಂತರ ಈ ಸೊಪ್ಪನ್ನೆಲ್ಲ ನೋಡಿ ಈ ಥರ ಒಂದು ಜಾಲರದಲ್ಲಿ ಹಾಕಿಟ್ಕೊತೀನಿ. ಯಾಕಂದರೆ ಸೊಪ್ಪಲ್ಲಿ ಇನ್ನೂ ಸ್ವಲ್ಪ ನೀರಿರುತ್ತಲ್ವ, ಎಲ್ಲ ಹೋಗಲಿ ಅಂತ. ನಂತರ ನೋಡಿ ಈ ಥರ ಸಣ್ಣಗೆ ಹಚ್ಚಿಟ್ಕೊಳ್ಳೋಣ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ಗೆ ನಾವು ತೊಗರಿಬೇಳೆನ 2-3 ಸತಿ ತೊಳೆದು ಹಾಕ್ಕೊಂಡಿದ್ದೀನಿ. ಸೊಪ್ಪು ನೀಟಾಗಿ ಹಚ್ಚಿಟ್ಕೊಂಡಿದ್ನಲ್ವ ಹಾಕ್ಕೊಂಡಿದ್ದೀನಿ. ನಾನು ತೊಗರಿಬೇಳೆನ 250 ಗ್ರಾಮ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಸೊಪ್ಪು 2 ಕಟ್ ತೊಗೊಂಡಿದ್ದೀನಿ. ದಂಟು ಸೊಪ್ಪು 1 ಕಟ್ಟು, ಹಾಲು ಸೊಪ್ಪು 1 ಕಟ್ಟು, 2 ಸೊಪ್ಪು ತೊಗೊಂಡಿದ್ದೀನಿ. ನೋಡಿ ಈಗ ಹಚ್ಚಿಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾನು ಈರುಳ್ಳಿ 2, ಬೆಳ್ಳುಳ್ಳಿ 2 ಗಡ್ಡೆ ಚಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ 10, ಗುಂಡು ಮೆಣಸಿನ್ಕಾಯಿ 6, ಟೊಮೆಟೊ 2, ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡರ್ 1/2 ಸ್ಪೂನ್, ಎಣ್ಣೆ 1/2 ಸ್ಪೂನ್. ಎಲ್ಲನೂ ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಷಿಲ್ ಕೂಗಿಸ್ಕೊಳ್ಳೋಣ. ಮೊದಲಿಗೆ ನಾವು ಗ್ಯಾಸ್ ಹಚ್ಕೊಳ್ಳೋಣ ಬನ್ನಿ. ಗ್ಯಾಸ್ ಹಚ್ಕೊಂಡು ಕುಕ್ಕರು ಕೂಗೋದಕ್ಕೆ ಇಡೋಣ. ನೋಡಿ 3 ವಿಷಿಲ್ ಕೂಗಿಸ್ಕೊಳ್ಳೋಣ. ಗಾಳಿ ಹೋಗಿದ ನಂತರ ಮುಚ್ಚಳ ಓಪನ್ ಮಾಡ್ಕೊಳ್ಳೋಣ. ನೋಡಿ 3 ವಿಷಿಲ್ ಕೂಗಿಸಿದ್ದೆ. ತುಂಬ ಚೆನ್ನಾಗಿ ಸೊಪ್ಪು, ಬೇಳೆ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಈಗ ನಾವು ಸಾಂಬಾರನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ. ನೋಡಿ ಈಗ ಮಸಿಯೋ ಕೋಲಲ್ಲಿ ಸಾಂಬಾರನ್ನ ಚೆನ್ನಾಗಿ ಮಸಿದ್ಕೊಳ್ಳೋಣ. ನಾವು ಈ ಥರ ಮಸಿಯೋದ್ರಿಂದ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲೂ ನಾವೇನಾದರೂ ಮಿಕ್ಸಿಂಗ್ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿ ಈ ಥರ ಸಾಂಬಾರು ಮಾಡೋದು. ಅದರಲ್ಲೂ ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಯಾಕಂದರೆ ಇದು ಸಾಂಬಾರು ಸಿಂಪಲ್ಲಾಗಿ ಮತ್ತು ಬೇಗನೆ ಆಗುವಂಥ ಸಾಂಬಾರು, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ನೋಡಿ ನಮಗೆ ಸಾಂಬಾರಿನ ಹದ ನೋಡ್ಕೊಂಡು ನಾವು ನೀರು ಹಾಕ್ಕೊಳ್ಳೋಣ. ನಾನು ಮುದ್ದೆಗೆ ಮಾಡ್ತಿರೋದ್ರಿಂದ ನೋಡಿ ನಾನು ಸ್ವಲ್ಪ ಸಾಂಬಾರನ್ನ ಈ ಹದವಾಗಿ ಇಟ್ಕೊಂಡಿದ್ದೀವಿ. ನೀವು ಏನಾದರೂ ಬರೀ ಅನ್ನಕ್ಕೆ ಮಾಡೋದಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಳಿ. ಚೆನ್ನಾಗಿ ಕಾಯಿಸ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗಿದ ನಂತರ 2 ಸ್ಪೂನ್ ಎಣ್ಣೆ ಕಾಯ್ದಿದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಸಿದ ನಂತರ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಸಿಡಿಸಿದ ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನು 1 ಈರುಳ್ಳಿನ ಸಣ್ಣಗೆ ಹಚ್ಚಿ ಹಾಕ್ಕೊತಿದ್ದೀನಿ. ನಾವೇನಿದು ತುಂಬಾ ಫ್ರೈ ಆಗಬೇಕು ಅನ್ನೋ ಹಾಗೇನಿಲ್ಲ, ಮೀಡಿಯಮ್ ಆಗಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಈಗ ಇದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಬನ್ನಿ. ನಮಗೆ ಕೆಂಪಗಾಗಬೇಕು ಅನ್ನೋ ಹಾಗೇನೂ ಇಲ್ಲ. ನೋಡಿ ಈಗ ಕಾಯೋ ಸಾಂಬಾರಿಗೆ ಒಗ್ಗರಣೆ ಸೇರಿಸಿದ್ರೆ ಬಿಸಿ ಬಿಸಿ ಸೊಪ್ಪಿನ ಮಸೊಪ್ಪು ಸಾರು ರೆಡಿ. ಅದರಲ್ಲೂ ಈ ಥರ ನೀವು ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಬನ್ನಿ. ನಾನೀಗ ಮುದ್ದೆ ಜೊತೆ ಬಡಿಸ್ತಿದ್ದೀನಿ. ನೋಡಿ ಬಿಸಿ ಮುದ್ದೆಗೆ ಮಸೊಪ್ಪು ಸಾಂಬಾರು, ಅದ್ರ ಜೊತೆ ಸ್ವಲ್ಪ ತುಪ್ಪ, ಉಪ್ಪಿನಕಾಯಿ, ನಂಚ್ಕೊಳ್ಳೋಕ್ಕೆ ಹಪ್ಪಳ, ಚೋಚ, ಚಿಪ್ಸ್ ಯಾವುದಾದ್ರೂ ಪರವಾಗಿಲ್ಲ. ಅದರಲ್ಲೂ ನಾವು ಒಲೆಯಲ್ಲಿ ಸುಟ್ಟಿರೋ ಹಪ್ಪಳ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿದವರಿಗೆ ತುಂಬ ಧನ್ಯವಾದಗಳು. ಇನ್ನೂ ಲೈಕ್ ಮಾಡದೆ ವಿಡಿಯೋ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ.